ಪ್ರಯಾಗ್ರಾಜ್ ಪುಣ್ಯಸ್ಥಾನ ಮಾಡಲು ಸುಮಾರು 30 ಜನ ತೆರಳಿರುವ ಮಾಹಿತಿ ಇದೆ. ಅವರು ಆತಂಕಕ್ಕೆ ಒಳಗಾಗುವುದು ಬೇಡ ಅಂತ ಜಿಲ್ಲಾಧಿಕಾರಿ ಮೊಹಮ್ಮದ್ ರೋಷನ್ ಬುಧವಾರ ಬೆಳಗಾವಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ್ರು. ಇಂದು ಬೆಳಗ್ಗೆ ಟ್ರಾವೆಲ್ ಏಜೆಂಟ್ನವರ ಜೊತೆಗೆ ಇರೋರು ಮಿಸ್ ಆಗಿದೆ ಅಂತ ಇದೆ. ಮಿಸ್ಸಿಂಗ್ ಕೇಸ್ ಅದು ಈವರೆಗೂ ಆಗಿಲ್ಲ. 24 ಗಂಟೆಯವರೆಗೂ ವೇಟ್ ಮಾಡ್ತೇವೆ. ಉತ್ತರ ಪ್ರದೇಶದ IAS ಅಧಿಕಾರಿಗಳ ಜೊತೆಗೆ ಸಂಪರ್ಕ ಇದ್ದೇವೆ. ಜಿಲ್ಲಾಡಳಿತದಿಂದ ಯಾವುದೇ ಸಹಾಯ ಬೇಕು ಅಂದರೆ ಮಾಡಲು ಸಿದ್ಧರಿದ್ದೇವೆ ಎಂದರು. ಪ್ರಯಾಗ್ರಾಜಲ್ಲಿ ಬೆಳಗಾವಿ ಜಿಲ್ಲೆಗೆ ಸೇರುವಂಥ ಒಂದು 30 ಜನದು ಒಂದು ಸುದ್ದಿ ನಮಗೆ ಬಂದಿದೆ. ಅದನ್ನು ನಾವು ಕ್ರಾಸ್ ವೆರಿಫೈ ಮಾಡ್ತಾ ಇದ್ದೀವಿ. ಇವತ್ತು ಬೆಳಿಗ್ಗೆನೆ ಅವರು ಆ ಟ್ರಾವೆಲ್ ಏಜೆಂಟ್ ಜೊತೆ ಅಲ್ಲಿ ರೀಚ್ ಆದ ನಂತರ ಟ್ರಾವೆಲ್ ಏಜೆಂಟ್ ಜೊತೆ ಇರೋವರು ಮಿಸ್ ಆಗಿದ್ದಾರೆ ಅಂತ ಹೇಳಿದರು. ಬಟ್ ಅದು ಮಿಸ್ಸಿಂಗ್ ಕೇಸ್ ಏನು ಆಗಲಿಲ್ಲ. ಇನ್ನು ಇವತ್ತು ಬೆಳಿಗ್ಗೆ ಆಗಿದೆ. ನಾವು ಯೂಶ್ವಲಿ 24 ಅವರ್ಸ್ ವೆಯ್ಟ್ ಮಾಡ್ತೀವಿ. ಆದರೆ ಇವತ್ತು ಸರಿಸುಮಾರು ಪ್ರಯಾಗ್ರಾಜಲ್ಲಿ ಒಂದು 6 ಕೋಟಿಯಿಂದ 8 ಕೋಟಿ ಜನ ಸೇರೋ ಒಂದು ಪರಿಸ್ಥಿತಿ ಉದ್ಭವ ಆಗುತ್ತದೆ. ಮೌನಿ ಅಮಾವಾಸ್ಯ ಈ ನಿಟ್ಟಿನಲ್ಲಿ ನಾವು ಅಲ್ಲಿ ಜಿಲ್ಲಾಡಳಿತ ಪ್ರಯಾಗ್ರಾಜ್ ಉತ್ತರ ಪ್ರದೇಶ ನಮ್ಮ IAS ಅಧಿಕಾರಿಗಳ ಜೊತೆ ಸಂಪರ್ಕದಲ್ಲಿದ್ದೀವಿ. ಹಾಗೂ ಆ ಟ್ರಾವೆಲ್ ಏಜೆಂಟ್ ಸಂಪರ್ಕದಲ್ಲಿ ಇದ್ದೀವಿ. ಜಿಲ್ಲಾಡಳಿತದಿಂದ ಯಾವುದೇ ಅವರಿಗೆ ಸಹಾಯ ಬೇಕಂದ್ರೂ ನಾವು ಮಾಡಲಿಕ್ಕೆ ಸಿದ್ಧಿದ್ದೀವಿ. ಜನಸಂಖ್ಯೆ ಹೆಚ್ಚು ಇರೋ ಕಾರಣಕ್ಕೆ ಹುಡುಕುವುದು ಕಷ್ಟ ಆಗ್ತಾ ಇದೆ. ಈ ಅನುಭವದಿಂದ ಇನ್ನು ಮುಂದೆ ಹೋಗೋರಿಗೆ ಕೆಲವು ಗೈಡ್ಲೈನ್ಸ್ ಇಶ್ಯೂ ಮಾಡ್ತೇವೆ. ಆತಂಕದಲ್ಲಿರುವ ಕುಟುಂಬಸ್ಥರು DC ಕಚೇರಿಗೆ ಡೈರೆಕ್ಟ್ ಆಗಿ ಸಂಪರ್ಕ ಮಾಡಬಹುದು. ಟ್ರಾನ್ಸ್ಪೋರ್ಟ್ ಸಮಸ್ಯೆ ಇದ್ರೆ ನಾವು ವ್ಯವಸ್ಥೆ ಮಾಡ್ತೀವಿ ಎಂದರು. ವಿನೋದ್ ಕೋಲ್ಕಾರ್, KMM ಕನ್ನಡ ನ್ಯೂಸ್, ಬೆಳಗಾವಿ.